ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರುತಿ ವ್ಲಾಗ್ಸ್. ಇವತ್ತು ದೀಪಾವಳಿ ಹಬ್ಬ ಇದೆ. 8 ಗಂಟೆಗೆ ಎದ್ದಿದ್ದೀನಿ. ರಾತ್ರಿ ಮಲಗಿದ್ದು ಲೇಟ್ ಆಯಿತು. ಎಲ್ಲ ಮಾತಾಡ್ತಾ ಕೂತಿದ್ವಿ 2 ಗಂಟೆ ತನಕ. ಹಾಗಾಗಿ ಇವತ್ತು 8 ಗಂಟೆಗೆ ಎದ್ದಿದ್ದೀನಿ. ಏನೇನು ಕೆಲಸ ಆಗಿದೆ ಗೊತ್ತಿಲ್ಲ, ನೋಡೋಣ ಆಚೆ ಹೋಗಿ ಏನೇನಾಗಿದೆ. ಹಾಗೆ ಇದೊಂದು ಫಸ್ಟ್ ತೋರಿಸೋಣ ಅಂತ. ನನಗೆ ತುಂಬ ಇಷ್ಟ ಆಯಿತು ಲವ್ ಬರ್ಡ್ಸ್ಗಳು. ಆದರೆ ಇದು ಆಫ್ರಿಕಾ ಗಿಳಿಗಳಂತೆ. ಚೆನ್ನಾಗಿದ್ದಾವೆ ಗಿಳಿಗಳು. ಅವರು ಎದ್ದು ಆಗಲೇ ಬಾಗಿಲೆಲ್ಲ ತೊಳೆದಿದ್ರು ಅಕ್ಕ. ಹಬ್ಬ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಸ್ಟಾರ್ಟು ಎಲ್ಲರದು. ಫಸ್ಟ್ ಎದ್ದ ತಕ್ಷಣ ಬಾಗಿಲು ತೊಳೆಯೋದ್ರಿಂದನೇ ಸ್ಟಾರ್ಟ್ ಆಗೋದು ಹಬ್ಬ. ಹಾಗೆ ಇವರು ಬಾಗಿಲೆಲ್ಲ ತೊಳೆದು ದೀಪ ಎಲ್ಲ ಹಚ್ಚಿಟ್ಟಿದ್ದಾರೆ. ಇಲ್ಲೂ ದೊಡ್ಡದಾಗಿ ರಂಗೋಲಿ ಹಾಕಿದ್ರು. ಚೆನ್ನಾಗಿ ಹಾಕಿದಾರಲ್ಲ. ಕೆಲವ್ರಿಗೆಲ್ಲ ಬರುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ರಂಗೋಲಿ ಬಿಡಿಸೋರಿಗೆ ಈ ಡಿಸೈನು. ಚೆನ್ನಾಗಿದೆ. ಮತ್ತು ಹಾಗೆ ಕೆಳಗಡೆನೂ ಹಾಕಿದ್ರು. ಇನ್ನೂ ಒಳಗಡೆ ಏನೇನು ಕೆಲಸ ಆಗಿದೆ ಗೊತ್ತಿಲ್ಲ, ನೋಡೋಣ ಒಳಗಡೆ ಏನಾಗಿದೆ. ಫಸ್ಟ್ ಟೈಮು ನನಗೆ ಕಾಯಿ ಒಳಗೆ ನಾನು ಹಿಂಗೆ ಮಾಡಲ್ಲ. ನೀವು ಮಾಡ್ತಾ ಇರೋದನ್ನ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಸಿಪ್ಪೆ ಎಲ್ಲ ತೆಗೆದು ಪುಡಿ ಮಾಡಬೇಕಾ? ಏನು ಬಿಸ್ಕೆಟಲ್ಲಿದೆ ತಗೊಂತೀನಿ. ಹಾಂ, ಏನು ಬೇಡ. ಕಿಚನಿಗೆ ಯಾಕೆ ಬಂದೆ ಮತ್ತೆ? ಸುಮ್ಮನೆ ಮಮ್ಮಿ ಎಲ್ಲಿರುತ್ತೆ ಅಲ್ಲಿರಬೇಕು ಅಲ್ವಾ? ಏನು ನಾವಿಬ್ರು ಏನು ಮಾಡ್ತೀವಿ? ಅಡುಗೆ ಮಾಡ್ತೀವಿ. ಎಲ್ಲರನ್ನೂ ಎದ್ದೇಳ್ಸೋಗು. ಆಯುಷ್ ಮಾಮನ್ನ ಅಕ್ಕನ ಎಲ್ಲ ಎದ್ದೇಳ್ಸೋಗು. ಸ್ನಾನ ಮಾಡಲಿ ಬೇಡ. ಇಲ್ಲ ಹೋಗಿ, ನೀನು ಎದ್ದೇಳ್ಸರೆ ಕಿರ್ಚಲ್ಲ. ಓಡು. ಇದಾಯ್ತಾ? ಕಾಯಿ ಕುಡಿ. ನಾನು ಕಾಯಿ ತುರಿದ್ದೀನಿ. ಸ್ನಾನ ಮಾಡ್ಕೊಂಡು ತುರಿಲ್ಲ. ಲೇಟ್ ಆಗುತ್ತೆ ಕಣಕ್ಕ. ಆಗಲೇ 9. ಅದಕ್ಕೆ ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬರೋಕು. ಕಾಯಿ ತುರ್ಕೊಟ್ಟು ಹೋಯ್ತೀನಿ. ಇದ್ರ ಜೊತೆಗೆ ಎಳ್ಳನ್ನು ಹಾಕ್ತಾರಂತೆ. ಇವ್ರು ಹಾಕಿದ್ದಾರೆ. ಜಾಸ್ತಿ ಇದೆ ಕಡೆ ಎಳ್ಳಲ್ಲಿ ವಿಟಮಿನ್ ಸಿ. ವಿಟಮಿನ್ ಸಿ ಅಂತ. ಬಾಡಿಗೆ ಹೀಟು ಮಾತ್ರ ಅದು ಸಿಕ್ಕಾಪಟ್ಟೆ ಹೀಟು ಎಳ್ಳು. ಒಟ್ಟಲ್ಲಿ ಡ್ರೈ ಫ್ರೂಟ್ಸ್ ಥರ ಇದು ಒಂದು ಕಡ್ಲೆ ಬೀಜ, ಎಳ್ಳು, ಕಪ್ಪು ಬೆಲ್ಲ, ಇದು ಎಳ್ಳು, ಇದೆಲ್ಲ ಪುಡಿ ಮಾಡಿ ಕೊಬ್ಬರಿ ಎಲ್ಲ ಹಾಕೊಂಡು ಪುಡಿ ಮಾಡಿ ಇಟ್ಕೊಂಡು ಸೊಂಟಕ್ಕೆ ಶಕ್ತಿ ಅಂತ, ಮೂಳೆಗೆ ಸೊಂಟೆಗೆಲ್ಲ. ಎಳ್ಳು ಮತ್ತು ಕಾಯಿ ಹಾಗೆ ಕಡಲೆಬೀಜ, ಇಷ್ಟನ್ನು ಕಡಲೆಬೀಜನ ಹುರಿದು ಸಿಪ್ಪೆ ಎಲ್ಲ ತೆಗೆದು ಪುಡಿ ಮಾಡಿದ್ದಾರೆ. ಎಳ್ಳನ್ನು ಅಷ್ಟೇ ಕ್ಲೀನ್ ಮಾಡಿ ಅದನ್ನು ಹುರಿದು ಪುಡಿ ಮಾಡಿದ್ದಾರೆ. ಕಾಯಿನೂ ಹುರಿದು ಪುಡಿ ಮಾಡ್ಕೊತಾ ಇದ್ದಾರೆ. ಈಗ ಕಾಯಿನ ಹುರಿದಿದ್ದಾಯಿತು, ಅದು ಬಿಸಿ ಇತ್ತು, ಅದು ಆರಿಸಿದ ಮೇಲೆ ಪುಡಿ ಮಾಡ್ಕೊತಿದ್ದಾರೆ. ಈ ಕಡೆ ಸ್ವಲ್ಪ ಬೆಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರ್ಗಕ್ಕೆ ಬಿಟ್ಟಿದ್ದೀವಿ. ಅದು ಸ್ವಲ್ಪ ಕರ್ಗದ ಮೇಲೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಈ ರೀತಿ ಆಗುತ್ತೆ ಹೂರ್ಣ. ಒಬ್ಬಟ್ಟಿಗೆ ಹೂರ್ಣ ರೆಡಿ ಆಯಿತು. ಫಸ್ಟ್ ಟೈಮು ಎಳ್ಳಿಂದು ಹೋಳಿಗೆ ತಿಂತಾ ಇರೋದು, ಟೇಸ್ಟ್ ಮಾಡ್ತಾ ಇರೋದು. ನೋಡೋಣ ಹೇಗಿರುತ್ತೆ. ದೀಪಾವಳಿ ಹಬ್ಬಕ್ಕೆ ಹೊಸ ಒಂದು ರುಚಿನ ಟೇಸ್ಟ್ ಮಾಡ್ತಾಯಿದ್ದೀನಿ. ಈಗ ರೆಡಿ ಮಾಡಬೇಕು. ಮಾಡೋದಕ್ಕೆ ರೆಡಿ ಆಯಿತು, ಮಾಡಿದ್ದೆಲ್ಲ ಆಯಿತು. ನೋಡಿ, ಬಾಳೆಕಾಯಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ, ಒಬ್ಬಟ್ಟು ರೆಡಿ. ಈಗ ಹೋಗ್ತಿದ್ದೀವಲ್ಲ, ಏನು ಅನ್ನಿಸ್ತಿಲ್ವಾ? ಬೇಜಾರಾಗ್ತಿದೆ. ಸ್ಮೆಲ್ ಅಲ್ವಾ ಹೊರಗಡೆ? ಕ್ಯಾಬ್ ಮಾಡಿಕೊಂಡು ಈಗ ರೈಲ್ವೆ ಸ್ಟೇಷನ್ನಿಗೆ ಹೋಗ್ತಾ ಇದ್ದೀವಿ, ಮೈಸೂರಿಗೆ ಹೋಗೋದಕ್ಕೋಸ್ಕರ. ನನ್ನ ಮಗಳಿಗೆ ಫುಲ್ ಬೇಜಾರಾಗ್ಬಿಟ್ಟಿದೆ. ಎಲ್ಲರ ಜೊತೆನೂ ಚೆನ್ನಾಗಿ ಖುಷಿಯಾಗಿ ಆಟ ಆಡ್ಕೊಂಡಿತ್ತು. ಈಗ ಹೋದರೆ ನಾವು 3 ಜನನಲ್ಲ, ಇನ್ನು ಮತ್ತೆ ಸ್ಟಾರ್ಟ್ ಸ್ಕೂಲು ಅದು ಇದು ಅಂತ ಸ್ಟಾರ್ಟ್ ಆಗುತ್ತೆ ಅಂತ ಬೇಜಾರಾಗಿದೆ. ಈಗ ರೈಲ್ವೆ ಸ್ಟೇಷನಿಗೆ ಹೋಗಬೇಕು. ತುಂಬ ಬೇಜಾರಂತ. ಇಲ್ಲಿ ಹಬ್ಬ ಅರ್ಧ ಅಲ್ಲಿ ಹಬ್ಬ ಅಂತ ಇಲ್ಲೇ ಕಂಪ್ಲೀಟ್ ಮಾಡಿದರೆ ಖುಷಿಯಾಗ್ತಿತ್ತು. ಅದು ಪ್ರಾಜೆಕ್ಟ್ ವರ್ಕ್ ಇತ್ತು ನನ್ನ ಮಗಳಿಗೆ ಮಾರನೇ ದಿನ. ಹಾಗಾಗಿ ಹಬ್ಬದ ದಿನವೇ ಹೊರಡಬೇಕಾಯ್ತು. ಟ್ರೈನಲ್ಲಿ ಮಲಗಿತ್ತು. ಸೀಟು ಈ ಸಲವೂ ಚೆನ್ನಾಗೇ ಸಿಕ್ತು. ಬರುವಾಗ ಹೇಗೆ ಬಂದ್ವಿ, ಹೋಗುವಾಗಲೂ ಅದೇ ಥರ ಚೆನ್ನಾಗಿತ್ತು ಟ್ರೈನಲ್ಲಿ ಹೋಗೋದಕ್ಕೆ. ಜನನೂ ಕಡಿಮೆ ಇದ್ದರು. ಹಬ್ಬದ ದಿನನೆಲ್ಲ ಯಾರೂ ಜಾಸ್ತಿ ಟ್ರಾವೆಲ್ ಮಾಡಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಜನ ಕಡಿಮೆ ಇದ್ದರು. ನಾಳೆ ಜನ ಜಾಸ್ತಿ ಇರ್ಬೋದು ಅನಿಸುತ್ತೆ.
ನಾನು ಇವತ್ತೇ ಎಡಿಟ್ ಮಾಡಿ ಹಾಕೋಕ್ಕಾಗಲ್ಲ, ಯಾಕಂದರೆ ನಾನು ನೈಟ್ ಆಗಿಬಿಟ್ಟಿದೆ. ಇದೆಲ್ಲ ಶೂಟ್ ಮಾಡ್ಕೊಂಡು ನಾನು ಮಾರನೇ ದಿನ ಹಾಕೋಕ್ಕೆ ಸಾಧ್ಯ ವೀಡಿಯೋನ. ನಾಳೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇವತ್ತಿಂದೆಲ್ಲ. ಈಗ ಹೋಗಿ ಹಬ್ಬ ಮಾಡೋದೇ ಕಷ್ಟ ಆಗೋಗಿದೆ, ಹೆಂಗೆ ಮಾಡಲಿ? ಫುಲ್ ಸ್ಟ್ರೈನ್ ಆಗಿದೆ. ಟ್ರೈನಲ್ಲಿ ಬಂದು ಪ್ಯಾಸೆಂಜರ್ ಗಾಡಿ ಎಕ್ಸ್ಪ್ರೆಸ್ ಜಸ್ಟ್ ಮಿಸ್ ಆಯಿತು ನಮಗೆ. ಅದಾದಮೇಲೆ ಪ್ಯಾಸೆಂಜರ್ ಗಾಡಿ ಬಂತು, ಅದರಲ್ಲೇ ಬಂದ್ವಿ. ಈಗ ಮನೆಗೆ ಆಟೋದಲ್ಲಿ ಹೋಗ್ತಾಯಿದ್ದೀವಿ. ಮನೆಗೆ ಹೋದ್ಮೇಲೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಫುಲ್ ಸುಸ್ತಾಗಿದ್ದೀನಿ. ಯಾವ ಥರ ಹಬ್ಬ ಮಾಡೋದು ಗೊತ್ತಿಲ್ಲ, ನೋಡೋಣ. ಈಗ ಎಲ್ಲ ಕೆಲಸ ಎಲ್ಲ ಮುಗಿಸ್ದೆ, ನೆಲ ಒರೆಸಿ ಬಂದು ಸ್ನಾನ ಎಲ್ಲ ಮಾಡಿ ಪೂಜೆನೂ ಮಾಡ್ತಾಯಿದ್ದೀನಿ. ಅಡುಗೆ ಮಾತ್ರ ಮಾಡಿಲ್ಲ, ಪೂಜೆ ಫಸ್ಟ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಪೂಜೆ ಮುಗಿದ್ಮೇಲೆ ದೀಪ ಎಲ್ಲ ಹಚ್ಚಿ ನನ್ನ ಮಗಳಿಗೆ ಪಟಾಕಿನೂ ತಂದರು. ಹೋಗಿ ಪಟಾಕಿ ತಂದಿದ್ದು ಫುಲ್ ಖುಷಿಯಾಗ್ಬಿಡ್ತು ನನ್ನ ಮಗಳಿಗೆ. ನನ್ನ ಮಗಳು ಹೊಡೆಯಲ್ಲ ಪಟಾಕಿನ, ಆದರೂ ಸುಮ್ಮನೆ ಒಂದು ಬಾಕ್ಸ್ ತಂದಿದ್ದಾರೆ. ನಾನು ಒಂದೆರಡು ತೊಗೊಂಬನ್ನಿ ಅಂತ ಹೇಳಿದ್ರೆ ಫುಲ್ ಬಾಕ್ಸ್ನೇ ತೆಗೆಸ್ಕೊಂಡು ಬಂದಿದ್ದಾರೆ ನನ್ನ ಮಗಳು. ಈಗ ಅದನ್ನು ಹೊಡೆದು ಮುಗಿಸೋದೇ ಕಷ್ಟ. ನಮ್ಮ ಮನೆಯವ್ರಿಗೂ ಭಯ ಪಟಾಕಿ ಅಂದರೆ, ನನ್ನ ಮಗಳಿಗೂ ಭಯ. ಹೇಗೆ ಹೊಡಿತಾರೋ ಗೊತ್ತಿಲ್ಲ. ಸುಸುರು ಬತ್ತಿ ತೊಗೊಂಬನ್ನಿ ಅಂದರೆ ಫುಲ್ ಬಾಕ್ಸ್ನೇ ತಗೊಂಬಂದಿದ್ದಾರೆ. ಮುಟ್ಟೋಕ್ಕೂ ಭಯ ನನ್ನ ಮಗಳಿಗೆ, ಆ ಥರ. ದೀಪ ಹಚ್ತಾ ಇದ್ದೀನಿ ಇವಾಗ. ಪೂಜೆ ಎಲ್ಲ ಮುಗೀತು, ಹಾಗೆ ದೀಪ ಎಲ್ಲ ಹಚ್ಚಿಟ್ಬಿಡೋಣ ಅಂತ ದೀಪ ಹಚ್ತಾ ಇದ್ದೆ. ನನ್ನ ಮಗಳಾಗಲೇ ವೀಡಿಯೋ ಮಾಡ್ತಾಯಿದ್ಲು. ದೀಪ ಹಚ್ಚಿಟ್ರೆ ಮನೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ, ಖುಷಿ ಅನಿಸುತ್ತೆ. ದೀಪ ಎಲ್ಲರ ಮನೆಯಲ್ಲೂ ದೀಪ ಹಚ್ಚಿದ್ರು ಎಲ್ಲರ ಮನೆ ನೋಡೋಕ್ಕೂ ಖುಷಿ ಅನಿಸುತ್ತೆ. ದೀಪಾವಳಿ ಅಂದ್ರೇ ಖುಷಿ ಅಲ್ವಾ, ಎಲ್ಲರಿಗೂ ಖುಷಿ. ಮತ್ತು ದೀಪಾವಳಿಲಿ ಪಟಾಕಿ ಹೊಡಿಯೋದು ಅಂದರೆ ಸಖತ್ ಇಷ್ಟಪಡ್ತಾರೆ ಕೆಲವರು. ನಮ್ಮ ಮನೇಲಿ ಯಾರೂ ಪಟಾಕಿ ಹೊಡಿಯೋರಿಲ್ಲ, ಕಡಿಮೆ. ನನ್ನ ಮಗಳಿಗೆ ಸುಸುರು ಬತ್ತಿ ತಗೊಂಬನ್ನಿ ಅಂತಂದರೆ ಬಾಕ್ಸ್ನೇ ತಗೊಂಬಂದಿದ್ದಾರೆ. ಈಗ ಅದನ್ನು ಖಾಲಿ ಮಾಡಬೇಕು. ಈಗ ಖಾಲಿ ಮಾಡಿ ಅಡುಗೆ ಮಾಡೋಕ್ಕೆ ಹೋಗಬೇಕು. ಅಡುಗೆ ಇನ್ನೂ ಆಗಿಲ್ಲ, 9:15. ಇದೆಲ್ಲ ಹೊಡೆದು ಮತ್ತು ಪಟಾಕಿ ಎಲ್ಲ ಹೊಡೆದ್ಬಿಟ್ಟು ಅಡುಗೆ ಮಾಡೋಕ್ಕೆ ಹೋಗೋಣ ಅಂತ, ಇದೊಂದು ಮುಗಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಪಟಾಕಿ ಹೊಡಿತಾ ಇದ್ದೀನಿ. ನನ್ನ ಮಗಳಿಗೆ ಸುಸುರು ಬತ್ತಿ ಬಿಟ್ಟರೆ ಇನ್ನೆಲ್ಲ ಭಯನೇ. ಸುಸುರು ಬತ್ತಿ ಹಿಡ್ಕೊಳೋಕ್ಕೂ ಭಯ ಪಡುತ್ತೆ ಪಾಪ. ನೋಡ್ತಾ ಇದೆ. ಈಗ ಸಿಟ್ಟು ಬರುತ್ತೆ. ನಾನು ಸುಸುರು ಬತ್ತಿ ಹಿಡ್ಕೊಂಡ್ರೆ ಸಿಟ್ಟು ಬರುತ್ತೆ, ಕೊಡೋಕ್ಕೆ ಹೋದರೆ ಬೇಡ ಅನ್ನತ್ತೆ, ಆ ಥರ. ಈಗ ಅಡುಗೆ ಮಾಡೋಕ್ಕೆ ಹೋಗಬೇಕು. ಮುಗಿಸ್ಬಿಟ್ಟು ಪಟಾಕಿ ಎಲ್ಲ ಹೊಡೆಯೋದು ಮುಗಿಸಿ ಅಡುಗೆಗೆ ರೆಡಿ ಮಾಡ್ತೀನಿ. ಇನ್ನೇನು ಮಾಡಲ್ಲ, ಟೈಮ್ ಆಗಿದೆ 9:30, 9:45 ಆಗಿದೆ. ಈಗ ಹೋಗಿ ಸ್ವಲ್ಪ ಪುಳಿಯೋಗರೆ ಮಾಡಿಬಿಡ್ತೀನಿ. ನನ್ನ ಮಗಳ ಕೈಲೂ ಸ್ವಲ್ಪ ಪಟಾಕಿ ಹೊಡಿಸಿ ರೈಸ್ಗೆ ಇಟ್ಟಿದ್ದೀನಿ. ಇನ್ನು ಪುಳಿಯೋಗರೆ ಗೊಜ್ಜು ಒಂದು ಮಾಡಬೇಕಷ್ಟೆ. ಪುಳಿಯೋಗರೆ ಗೊಜ್ಜು ಮಾಡಿ ರೈಸಿಗೆ ಕಲಸಿ ತಿಂದ್ಬಿಟ್ಟು ಮಲ್ಕೊಳ್ಳೋದು. ಸುಸ್ತಾಗಿಬಿಟ್ಟಿದೆ ಬಂದ ತಕ್ಷಣ ಕೆಲಸ ಮಾಡಿ. ಇಷ್ಟು ನನ್ನ ಹಬ್ಬದ ವ್ಲಾಗ್. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನನ್ನ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.